ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಆಶಾ ವರ್ಕರ್ಸ್ ಯೂನಿಯನ್ ಸಿಐಟಿಯು ಕಾಸರಗೋಡು ಏರಿಯಾ ಸಮಿತಿ ವತಿಯಿಂದ ಚೆರ್ಕಳ ಪೋಸ್ಟ್ ಆಫೀಸ್ಗೆ ಮಾರ್ಚ್ ಹಾಗೂ ಧರಣಿ, ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು. ನಗರದ ಆಸ್ಪತ್ರೆಗಳ ಹೋಟೆಲ್ಗಳ ಕೊಳಚೆ ನೀರನ್ನು ಬಿಡುವುದು, ಬಂಗಾರಕುಂದ್ ಕುದೂರು ಹೊಳೆಗೆ ಆತಂಕದಲ್ಲಿದ್ದಾರೆ ಸ್ಥಳೀಯರು. ಹೆಡ್ಲೋಡ್ ಅಂಡ್ ಜನರಲ್ ವರ್ಕರ್ಸ್ ಯೂನಿಯನ್ ಸಿಐಟಿಯು ಕುಂಬಳೆ ಏರಿಯಾ ಸಮಿತಿ ನೇತೃತ್ವದಲ್ಲಿ ಪಂಜಿನ ಮೆರವಣಿಗೆ ಹಾಗೂ ಪ್ರತಿಭಟನೆ, ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಬಿ ಶೋಭಾ ಅವರಿಂದ ಉದ್ಘಾಟನೆ. ಕೇರಳಕ್ಕೆ 3ನೇ ವಂದೇ ಭಾರತ್ ಚರ್ಚೆಗಳು ಸಕ್ರಿಯವಾಗುತ್ತಿರುವಾಗ ನಿರೀಕ್ಷೆಯೊಂದಿಗೆ ಮಲಬಾರ್, ಕೊಯಂಬತ್ತೂರು ಮಂಗಳೂರು ವಂದೇ ಭಾರತ್ ಸರ್ವಿಸ್ ಆರಂಭಿಸಬೇಕು ಎಂಬ ಬೇಡಿಕೆ. ಅಸೋಸಿಯೇಷನ್ ಆಫ್ ಕೇರಳ ಗವರ್ಮೆಂಟ್ ಕಾಲೇಜ್ ಟೀಚರ್ಸ್ 67ನೇ ರಾಜ್ಯ ಸಮ್ಮೇಳನ ದೊರಕಿತು, ಅದ್ದೂರಿಯ ಚಾಲನೆ. ವಾರ್ತೆಗಳು ವಿವರವಾಗಿ. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಆಶಾ ವರ್ಕರ್ಸ್ ಯೂನಿಯನ್ ಸಿಐಟಿಯು ಕಾಸರಗೋಡು ಏರಿಯಾ ಸಮಿತಿ ವತಿಯಿಂದ ಚೆರ್ಕಳ ಪೋಸ್ಟ್ ಆಫೀಸ್ ಕಚೇರಿಗೆ ಮಾರ್ಚ್ ಹಾಗೂ ಧರಣಿ ನಡೆಸಲಾಯಿತು. ಆಶಾ ವರ್ಕರ್ಸ್ ಅಂಡ್ ಫೆಸಿಲಿಟೇಟರ್ಸ್ ಫೆಡರೇಷನ್ ಆಫ್ ಇಂಡಿಯಾದ ನೇತೃತ್ವದಲ್ಲಿ ದೇಶವ್ಯಾಪಕವಾಗಿ ನಡೆಸುತ್ತಿರುವ ಪ್ರತಿಭಟನೆಯ ಭಾಗವಾಗಿಯಾಗಿತ್ತು ಮಾರ್ಚ್. ಆಶಾ ವರ್ಕರ್ಸ್ ಅನ್ನು ಕಾರ್ಮಿಕರಾಗಿ ಅಂಗೀಕರಿಸಬೇಕು, ಪಿಎಫ್ ಪೆನ್ಷನ್ ಗ್ರಾಟ್ಯುಯಿಟಿ ನೀಡಬೇಕು, ಇನ್ಶೂರೆನ್ಸ್ ಪುನರ್ಸ್ಥಾಪಿಸಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಆಶಾ ವರ್ಕರ್ಸ್ ಅಂಡ್ ಫೆಸಿಲಿಟೇಟರ್ ಫೆಡರೇಷನ್ ಆಫ್ ಇಂಡಿಯಾದ ನೇತೃತ್ವದಲ್ಲಿ ದೇಶವ್ಯಾಪಕವಾಗಿ ನಡೆಸುತ್ತಿರುವ ಪ್ರತಿಭಟನೆಯ ಭಾಗವಾಗಿ ಆಶಾ ವರ್ಕರ್ಸ್ ಯೂನಿಯನ್ ಸಿಐಟಿಯು ಕಾಸರಗೋಡು ಏರಿಯಾ ಸಮಿತಿ ವತಿಯಿಂದ ಚೆರ್ಕಳ ಪೋಸ್ಟ್ ಆಫೀಸ್ಗೆ ಮಾರ್ಚ್ ಹಾಗೂ ಧರಣಿ ನಡೆಸಲಾಯಿತು. ಸಿಐಟಿಯು ಜಿಲ್ಲಾ ಉಪಾಧ್ಯಕ್ಷ ಟಿ ನಾರಾಯಣನ್ ಉದ್ಘಾಟಿಸಿದರು. ರೀನಾ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಸಮಿತಿ ಸದಸ್ಯ ಎಆರ್ ಧನ್ಯವಾದ್, ಏರಿಯಾ ಸೆಕ್ರೆಟರಿ ಪಿವಿ ಕುಂಜಂಬು, ಕೆ ಜಯಕುಮಾರಿ, ಕೆಎನ್ ಪ್ರಭಾಕರನ್ ಮಾತನಾಡಿದರು. ಯೂನಿಯನ್ ಏರಿಯಾ ಕಾರ್ಯದರ್ಶಿ ಶ್ರೀವಿದ್ಯಾ ಕೆ ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ನಗರದ ಆಸ್ಪತ್ರೆಗಳ ಹೋಟೆಲ್ಗಳ ಕೊಳಚೆ ನೀರನ್ನು ಬಿಡುವುದು, ಬಂಗಾರಕುಂದ್ ಕುದೂರು ಹೊಳೆಗೆ ಆತಂಕದಲ್ಲಿದ್ದಾರೆ ಸ್ಥಳೀಯರು. ಹೊಳೆಗಳು ಮತ್ತು ತೋಡುಗಳನ್ನು ಕಲುಷಿತಗೊಳಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂಬ ಸ್ಥಳೀಯರ ಬೇಡಿಕೆ ತೀವ್ರವಾಗುತ್ತಿದೆ. ನಗರದ ಆಸ್ಪತ್ರೆಗಳ, ಕೆಲವು ಹೋಟೆಲ್ಗಳ ಮತ್ತು ಲಾಡ್ಜ್ಗಳ ಕೊಳಚೆ ನೀರನ್ನು ನೆಲ್ಲಿಕುಂದ್ ಬಂಗಾರಕುಂದುವಿನ ಕುದೂರು ಹೊಳೆಗೆ ಬಿಡುತ್ತಿರುವ ಹಿನ್ನೆಲೆಯಲ್ಲಿ ಸ್ಥಳೀಯರು ಆತಂಕದಲ್ಲಿದ್ದಾರೆ. ವರ್ಷಗಳಿಂದ ಅಡ್ಕತಬೈಲ್ ನೆಲ್ಲಿಕುಂದ್ ಸೇತುವೆ ಮತ್ತು ಪಳ್ಳಂ ಹೊಳೆಯ ಮೂಲಕವಿರುವ ದೊಡ್ಡ ಹೊಳೆಗಳಲ್ಲಿ ಕೊಳಚೆ ನೀರು ಹರಿಯುತ್ತಿದೆ. ಇದರಿಂದಾಗಿ ಈ ಹೊಳೆಗಳ ಆಸುಪಾಸಿನಲ್ಲಿ ವಾಸಿಸುವ ನೂರಾರು ಕುಟುಂಬಗಳು ದೊಡ್ಡ ಬಿಕ್ಕಟ್ಟಿನಲ್ಲಿ ಸಿಲುಕಿವೆ. ಅಧಿಕಾರಿಗಳು ಕೆಲವೆಡೆ ತೋಡುಗಳಿಗೆ ದೊಡ್ಡ ಸ್ಲ್ಯಾಬ್ಗಳನ್ನು ನಿರ್ಮಿಸಿದ್ದರೂ ಹಲವೆಡೆ ಅವು ತೆರೆದೇ ಇವೆ. ಕೊಳಚೆ ನೀರಿನ ಜೊತೆಗೆ ಆಹಾರ ತ್ಯಾಜ್ಯ ಮತ್ತು ಪ್ಲಾಸ್ಟಿಕ್ ಸೇರಿದಂತೆ ತ್ಯಾಜ್ಯವು ದೊಡ್ಡ ಪ್ರಮಾಣದಲ್ಲಿ ಸಂಗ್ರಹವಾಗುತ್ತಿದೆ. ಹಲವೆಡೆ ಕಸದಿಂದ ತೀವ್ರ ವಾಸನೆ ಬರುತ್ತಿದೆ. ತೋಡುಗಳ ಬಳಿ ಅನೇಕ ಬಾವಿಗಳಿವೆ. ಬೇಸಿಗೆ ಬಿಸಿಲೇರುತ್ತಿದ್ದಂತೆ ಕೊಳಚೆ ನೀರು ಬಾವಿಯಲ್ಲಿ ಬೆರೆತು ರೋಗಗಳು ಹರಡುವ ಭೀತಿಯಲ್ಲಿದ್ದಾರೆ ಸ್ಥಳೀಯರು. ಹೊಳೆಗಳು ಮತ್ತು ತೋಡುಗಳನ್ನು ಕಲುಷಿತಗೊಳಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರ ಬೇಡಿಕೆ ತೀವ್ರವಾಗುತ್ತಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೇರಳ ಹಾಗೂ ಕೇರಳದ ತಲೆಹೊರೆ ಕಾರ್ಮಿಕರನ್ನು ಅಪಮಾನಿಸಿ ಪಾರ್ಲಿಮೆಂಟ್ನಲ್ಲಿ ನಡೆಸಿದ ಪ್ರಸ್ತಾವನೆಯನ್ನು ಪ್ರತಿಭಟಿಸಿ ಹೆಡ್ಲೋಡ್ ಅಂಡ್ ಜನರಲ್ ವರ್ಕರ್ಸ್ ಯೂನಿಯನ್ ಸಿಐಟಿಯು ಕುಂಬಳೆ ಏರಿಯಾ ಸಮಿತಿಯ ನೇತೃತ್ವದಲ್ಲಿ ಬದಿಯಡ್ಕ ಟೌನ್ನಲ್ಲಿ ಪಂಜಿನ ಮೆರವಣಿಗೆ ಹಾಗೂ ಪ್ರತಿಭಟನೆ ನಡೆಸಲಾಯಿತು. ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಬಿ ಶೋಭಾ ಉದ್ಘಾಟಿಸಿದರು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೇರಳ ಹಾಗೂ ಕೇರಳದ ತಲೆಹೊರೆ ಕಾರ್ಮಿಕರನ್ನು ಅವಮಾನಿಸಿ ಪಾರ್ಲಿಮೆಂಟ್ನಲ್ಲಿ ನಡೆಸಿದ ಪ್ರಸ್ತಾವನೆಯನ್ನು ಪ್ರತಿಭಟಿಸಿ ಹೆಡ್ಲೋಡ್ ಆ್ಯಂಡ್ ಜನರಲ್ ವರ್ಕರ್ಸ್ ಯೂನಿಯನ್ ಸಿಐಟಿಯು ಕುಂಬಳೆ ಏರಿಯಾ ಸಮಿತಿಯ ನೇತೃತ್ವದಲ್ಲಿ ಬದಿಯಡ್ಕ ಟೌನ್ನಲ್ಲಿ ಪಂಜಿನ ಮೆರವಣಿಗೆ ಹಾಗೂ ಪ್ರತಿಭಟನೆ ನಡೆಸಲಾಯಿತು. ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಬಿ ಶೋಭಾ ಉದ್ಘಾಟಿಸಿದರು. ಯೂನಿಯನ್ ಏರಿಯಾ ಅಧ್ಯಕ್ಷ ಪ್ರಕಾಶ್ ಅಮ್ಮಣ್ಣಾಯ ಅಧ್ಯಕ್ಷತೆ ವಹಿಸಿದ್ದರು. ಇಲ್ಲಿ ಭಾರತ ದೇಶಕ್ಕೆ ಮಾದರಿಯಾಗಿರುವಂಥ ನಮ್ಮ ಕಾರ್ಮಿಕ ಸಂಘಟನೆಗಳನ್ನು ಅತ್ಯಂತ ಹೀನಾಯವಾದ ರೀತಿಯಲ್ಲಿ ಅವಹೇಳಿಸಿದಂಥ, ಇದು ಕೇರಳ ಜನತೆಯನ್ನು ಅವಹೇಳನೆ ಮಾಡಿದಂಥ ಸ್ಥಿತಿಯಲ್ಲಿದೆ ಕೇಂದ್ರ ಸಚಿವರ ಪ್ರಸ್ತಾವನೆ. ಇದಕ್ಕೆ ವಿರುದ್ಧವಾಗಿ ಕೇರಳದಲ್ಲಿ, ಅದೇ ರೀತಿ ಭಾರತದ ಇತರ ಪ್ರದೇಶಗಳಲ್ಲೂ ಕೂಡ ಕಾರ್ಮಿಕರು ಒಗ್ಗಟ್ಟಿಂದ ಹೋರಾಟವನ್ನು ನಡೆಸಿದ್ದಾರೆ. ಈ ಹೋರಾಟದಲ್ಲಿ ಎಲ್ಲ ಕಾರ್ಮಿಕ ವರ್ಗದವರು ಒಗ್ಗಟ್ಟಾಗಬೇಕೆಂದು ಮಾತ್ರ ಕೇಳಿಕೊಳ್ತಾ ಇದ್ದೀವಿ. ಯೂನಿಯನ್ ಜಿಲ್ಲಾ ಉಪಾಧ್ಯಕ್ಷ ಜಯಪ್ರಕಾಶ್ ಶ್ರೀಕಾಂತ್ ಎಂಬಿವರು ಮಾತನಾಡಿದರು. ಏರಿಯಾ ಕಾರ್ಯದರ್ಶಿ ಬಿನೇಶ್ ಸ್ವಾಗತಿಸಿ ಏರಿಯಾ ಜೊತೆ ಕಾರ್ಯದರ್ಶಿ ಹರ್ಷಿತ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಕೇರಳಕ್ಕೆ ಮೂರನೇ ವಂದೇ ಭಾರತ್ ಚರ್ಚೆಗಳು ಸಕ್ರಿಯವಾಗುತ್ತಿರುವಾಗ ನಿರೀಕ್ಷೆಯೊಂದಿಗೆ ಮಲಬಾರ್, ಉತ್ತರ ಕೇರಳ ಹಾಗೂ ತಮಿಳುನಾಡಿಗೆ ಸಂಬಂಧಿಸಿ ಕೊಯಮತ್ತೂರು ಮಂಗಳೂರು ವಂದೇ ಭಾರತ್ ಸರ್ವಿಸ್ ಆರಂಭಿಸಬೇಕು ಎಂಬ ಬೇಡಿಕೆಯನ್ನಾಗಿದೆ ಕೇಂದ್ರದ ಮುಂದೆ ಇಡಲಾಗಿರುವುದು. ರೈಲ್ವೆ ಮಂಡಳಿಯ ಅನುಮತಿ ಲಭಿಸಿದರೆ ಪಾಲಕ್ಕಾಡ್, ಮಲಪ್ಪುರ, ಕಲ್ಲಿಕೋಟೆ, ಕಣ್ಣೂರು, ಕಾಸರಗೋಡು ಜಿಲ್ಲೆಗೆ ಉಪಕಾರವಾಗುವ ಸರ್ವಿಸ್ ಆಗಿ ಇದು ಬದಲಾಗಲಿದೆ. ರಾಜ್ಯದಲ್ಲಿ ಸರ್ವಿಸ್ ನಡೆಸುತ್ತಿರುವ 2 ವಂದೇ ಭಾರತ್ ಎಕ್ಸ್‌ಪ್ರೆಸ್‌ಗಳು ಅತ್ಯುತ್ತಮ ಪ್ರತಿಕ್ರಿಯೆ ಪಡೆದಿರುವುದರಿಂದಾಗಿ ಕೇರಳಕ್ಕೆ ಮೂರನೇ ವಂದೇ ಭಾರತ್ ಎಂಬ ಬೇಡಿಕೆ ಹುಟ್ಟಿಕೊಂಡಿರುವುದು. ಈ ಹಿಂದೆ ಎರ್ನಾಕುಳಂ ಬೆಂಗಳೂರು ಮಾರ್ಗವಾಗಿ ವಂದೇ ಭಾರತ್ ಸ್ಪೆಷಲ್ ಸರ್ವಿಸ್ ನಡೆಸಿದ್ದರೂ ಅದನ್ನು ಸುದೀರ್ಘವಾಗಿ ಉಪಯೋಗಿಸಲು ಸಾಧ್ಯವಾಗಿಲ್ಲ, ಸ್ಥಿರಪಡಿಸಿಲ್ಲ. ಪ್ರಸ್ತುತ ತಿರುವನಂತಪುರದಿಂದ ಬೆಂಗಳೂರಿಗೆ ವಂದೇ ಭಾರತ್ ಸರ್ವಿಸ್ ಆರಂಭಿಸಲು ರೈಲ್ವೆ ಯೋಚಿಸುತ್ತಿದೆ. ಇದರ ನಡುವೆ ಉತ್ತರ ಕೇರಳ ಹಾಗೂ ತಮಿಳುನಾಡಿಗೆ ಸಂಬಂಧಿಸಿ ಕೊಯಮತ್ತೂರು ಮಂಗಳೂರು ವಂದೇ ಭಾರತ್ ಸರ್ವಿಸ್ಗಾಗಿ ಬೇಡಿಕೆ ಹುಟ್ಟಿಕೊಂಡಿರುವುದು. ಕಳೆದ ದಿನ ನಡೆದ ಪಾರ್ಲಿಮೆಂಟ್ ಬಜೆಟ್ ಸೆಷನ್ನಲ್ಲಿ ಹಣಕಾಸು ವಿನಿಯೋಗ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ಸಂಸದ ರಾಜಮೋಹನ್ ಉನ್ನಿತಾನ್ ಮಂಗಳೂರು ಕೊಯಮತ್ತೂರು ವಂದೇ ಭಾರತ್ ಅನುಮತಿಸಬೇಕೆಂದು ಆಗ್ರಹಿಸಿದರು. ತೀರ್ಥಯಾತ್ರೆ ಕೇಂದ್ರಗಳನ್ನು ಸಂಪರ್ಕಿಸುವ ಶಬರಿ ರೈಲು ಸಂಪರ್ಕ ಮತ್ತು ದಟ್ಟಣೆಯನ್ನು ಕಡಿಮೆ ಮಾಡಲು ಎಂಇಎಂಯು ಸೇವೆಗಳಂತಹ ನಿರ್ಣಾಯಕ ಯೋಜನೆಗಳಿಗೆ ರಾಜ್ಯದ ಅರ್ಜಿಗಳನ್ನು ಪರಿಗಣಿಸಲಾಗಿಲ್ಲ ಎಂದರು. ಇತರ ಎಲ್ಲ ರಾಜ್ಯಗಳಿಗೆ ಹೊಸ ವಂದೇ ಭಾರತ್ ರೈಲುಗಳು ಮತ್ತು ಅಮೃತ್ ಭಾರತ್ ನಿಲ್ದಾಣಗಳನ್ನು ಅನುಮತಿಸಲಾಗುತ್ತಿದ್ದರೂ ಅಧಿಕೃತ ಮಟ್ಟದಲ್ಲಿ ಕಡತಗಳಲ್ಲಿ ಸೂಕ್ತವಾಗಿರುವ ಕೇರಳದ ಪ್ರಸ್ತಾವನೆಗಳಲ್ಲಿ ಪರಿಸ್ಥಿತಿ ವಿಶೇಷವಾಗಿ ಭೀಕರವಾಗಿದೆ. ಕಾಸರಗೋಡು ಕ್ಷೇತ್ರದಿಂದ ನೀಡಲಾಗುವ ಹಲವು ಸಲಹೆಗಳನ್ನು ರೈಲ್ವೆ ಇಲಾಖೆಯು ಸಾಮಾನ್ಯವಾಗಿ ಪ್ರಯಾಣಿಕರು ಕಡಿಮೆ ಇದ್ದಾರೆ ಮತ್ತು ಯಾವುದೇ ಕಾರ್ಯಸಾಧ್ಯತೆ ಇಲ್ಲ ಎಂಬ ಸಾಮಾನ್ಯ ಸಿದ್ಧ ಉತ್ತರದೊಂದಿಗೆ ಕೈ ತೊಳೆದುಕೊಳ್ಳುತ್ತದೆ. ಇದನ್ನು ಎಲ್ಲ ಸಮಯದಲ್ಲೂ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಹಳೆಯ ಮೂಲಸೌಕರ್ಯಗಳೊಂದಿಗೆ ಹೋರಾಡುತ್ತಿರುವ ರಾಜ್ಯಕ್ಕೆ ಕೇಂದ್ರ ಸರ್ಕಾರದ ಕಡೆಯಿಂದ ವ್ಯವಸ್ಥಿತ ಪಕ್ಷಪಾತವಿದೆ ಎಂದು ಸಂಸದರು ಹೇಳಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಅಸೋಸಿಯೇಷನ್ ಆಫ್ ಕೇರಳ ಗವರ್ಮೆಂಟ್ ಕಾಲೇಜ್ ಟೀಚರ್ಸ್ 67ನೇ ರಾಜ್ಯ ಸಮ್ಮೇಳನಕ್ಕೆ ಚಾಲನೆ ದೊರಕಿತು. ಉನ್ನತ ಶಿಕ್ಷಣ ಸಾಮಾಜಿಕ ನ್ಯಾಯ ಇಲಾಖೆ ಸಚಿವೆ ಡಾಕ್ಟರ್ ಆರ್ ಬಿಂದು ಉದ್ಘಾಟಿಸಿದರು. ಅಸೋಸಿಯೇಷನ್ ಆಫ್ ಕೇರಳ ಗವರ್ಮೆಂಟ್ ಕಾಲೇಜ್ ಟೀಚರ್ಸ್ 67ನೇ ರಾಜ್ಯ ಸಮ್ಮೇಳನಕ್ಕೆ ಅದ್ದೂರಿಯ ಚಾಲನೆ ದೊರಕಿತು. ಧ್ವಜಾರೋಹಣಗೈಯುವುದರೊಂದಿಗೆ ಚಾಲನೆ ನೀಡಲಾಯಿತು. ಉನ್ನತ ಶಿಕ್ಷಣ ಸಾಮಾಜಿಕ ನ್ಯಾಯ ഇലാഖೆ സಚಿವೆ ഡോക്ടർ ആർ ബിന്ദു ഉദ്ഘാಟಿಸಿ മാതനാടിದರು. ആശയപരവും പ്രത്യയശാസ്ത്രപരവുമായിട്ട് തങ്ങൾക്ക് അനുകൂലമായ സാംസ്കാരിക മണ്ഡലം തയ്യാറാക്കിക്കൊണ്ട് ആ സാംസ്കാരിക മണ്ഡലം ഉപയോഗിച്ചുകൊണ്ട് പാവപ്പെട്ട മനുഷ്യരെ, ഇന്ത്യയിലെ ബഹുഭൂരിപക്ഷം വരുന്ന ശരാശരിക്കാരെ തങ്ങളുടെ ആജ്ഞാനുവർത്തികളാക്കി മാറ്റുന്നതിനു വേണ്ടിയിട്ടുള്ള മസ്തിഷ്ക പ്രക്ഷാളനത്തിനുള്ള വേദികളായിട്ട് ഉപയോഗിക്കുകയാണ്. കേന്ദ്ര ഗവൺമെൻറ്റിൻ്റെ നയങ്ങൾ വന്നു ഭവിക്കുന്നത് നമ്മുടെ ദിഷണാ കേന്ദ്രങ്ങളെ കൈപ്പിടിയിൽ ഒതുക്കിക്കൊണ്ട് രാഷ്ട്രീയ അധികാരത്തിൽ കടിച്ചു തൂങ്ങാൻ സഹായകരമായ നിലയിൽ ആശയപരമായിട്ടുള്ള അന്തരീക്ഷം തയ്യാറാക്കി കൊണ്ടുവരിക എന്നുള്ളതാണ് ഇതിൻ്റെയൊക്കെ പിറകിൽ പ്രവർത്തിക്കുന്നത്. ಎಕೆಜಿಸಿಟಿ ಅಧ್ಯಕ್ಷ ಡಾಕ್ಟರ್ ಎನ್ ಮನೋಜ್ ಅಧ್ಯಕ್ಷತೆ ವಹಿಸಿದ್ದರು. ಹುತಾತ್ಮ ನಿರ್ಣಯ ಹಾಗೂ ಸಂತಾಪ ಸೂಚಕ ನಿರ್ಣಯವನ್ನು ಮಂಡಿಸಲಾಯಿತು. ನಂತರ ಸಂಘಶಬ್ದಂ ಸಾಹಿತ್ಯ ಸ್ಪರ್ಧೆಗಳ ವಿಜೇತರಿಗಿರುವ ಬಹುಮಾನ ವಿತರಣೆಯೂ ನಡೆಯಿತು. ಸಂಘಶಬ್ದಂ ಎಡಿಟರ್ ಡಾಕ್ಟರ್ ಎಂಎ ಆಸ್ಕರ್ ವಿಜೇತರನ್ನು ಪರಿಚಯಿಸಿದರು. ಎಫ್ಎಸ್ಸಿಟಿಒ ಪ್ರಧಾನ ಕಾರ್ಯದರ್ಶಿ ಎಂಎ ಅಜಿತ್ ಕುಮಾರ್ ಶುಭ ಹಾರೈಸಿದರು. ಸಂಘಟನಾ ಸಮಿತಿ ಚೇರ್ಮನ್ ಅಡ್ವೊಕೇಟ್ ಸಿಎಚ್ ಕುಂಜಂಬು ಸ್ವಾಗತಿಸಿ ಎಕೆಜಿಸಿಟಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಮೊಹಮ್ಮದ್ ರಫೀಕ್ಟಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮದೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ ಹಾಗೂ ಮೂಡಪ್ಪ ಸೇವೆ ಮಾರ್ಚ್ 27ರಿಂದ 7ರವರೆಗೆ ನಡೆಯಲಿದೆ. ಇದರ ಅಂಗವಾಗಿ ಮೂಡಪ್ಪ ಸೇವೆಗೆ ಗೊನೆ ಮುಹೂರ್ತ ಕಾರ್ಯಕ್ರಮ ನಡೆಯಿತು. ಮದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ ಹಾಗೂ ಮೂಡಪ್ಪ ಸೇವೆ ಮಾರ್ಚ್ 27ರಿಂದ ಏಪ್ರಿಲ್ 7ರವರೆಗೆ ವಿವಿಧ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ಇದರ ಅಂಗವಾಗಿ ನಡೆಯುವ ಮೂಡಪ್ಪ ಸೇವೆಗೆ ಗೊನೆ ಮುಹೂರ್ತ ಶುಕ್ರವಾರ ನಡೆಯಿತು. ಕ್ಷೇತ್ರದ ಪ್ರಧಾನ ಅರ್ಚಕ ಶ್ರೀಕೃಷ್ಣ ಉಪಾಧ್ಯಾಯ ಅವರ ವಿಶೇಷ ಪ್ರಾರ್ಥನೆಯ ಮೂಲಕ ಚಾಲನೆ ನೀಡಲಾಯಿತು. ಕ್ಷೇತ್ರದಲ್ಲಿ ನಡೆಯುವ 5 ದಿನಗಳ ಉತ್ಸವದ ಸಲುವಾಗಿ ಬಾಳೆಗೊನೆಯನ್ನು ಕಡಿದು ದೇವರ ಕೊಳದಲ್ಲಿ ಗೊನೆಯನ್ನು ಮುಳುಗಿಸಿ ಶ್ರೀ ಕ್ಷೇತ್ರದ ನಡೆಯಲ್ಲಿ ಇರಿಸಲಾಯಿತು. ಬಳಿಕ ಅವುಗಳನ್ನು ನಮಸ್ಕಾರ ಮಂಟಪದಲ್ಲಿ ಕಟ್ಟಲಾಯಿತು. ಈ ಸಂದರ್ಭದಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿಯ ಸದಸ್ಯರು, ಕ್ಷೇತ್ರದ ಸಿಬ್ಬಂದಿ, ಭಕ್ತಾದಿಗಳು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಗನನ್ನು ಮಾದಕ ವಸ್ತು ಪ್ರಕರಣದಲ್ಲಿ ಸಿಲುಕಿಸಿದ್ದಾರೆ ಎಂಬ ದೂರಿನೊಂದಿಗೆ ತಾಯಿ ಮುಂದೆ ಬಂದಿದ್ದಾರೆ. ಉಪ್ಪಳ ರೈಲ್ವೆ ನಿಲ್ದಾಣ ಸಮೀಪದಿಂದ ಮಂಜೇಶ್ವರ ಪೊಲೀಸರು ವಶಕ್ಕೆ ಪಡೆದ ಸಿಎಂ ಮೊಹಮ್ಮದ್ ಫಿರೋಜ್ ಅವರ ತಾಯಿ ಮೈಮೂನಾ ಮಗ ನಿರಪರಾಧಿ ಎಂದು ತಿಳಿಸಿ ಮುಂದೆ ಬಂದಿದ್ದಾರೆ. ಒಬ್ಬ ಸ್ನೇಹಿತನ ನೇತೃತ್ವದಲ್ಲಿ ಪೊಲೀಸರು ತನ್ನ ಮಗನನ್ನು ಮೋಸದಲ್ಲಿ ಸಿಲುಕಿಸಿದ್ದಾರೆ ಎಂದು ಮೈಮೂನಾ ಹೇಳುತ್ತಾರೆ.
ಕಳೆದ ಬುಧವಾರವಾಗಿದೆ ಉಪ್ಪಳ ರೈಲು ನಿಲ್ದಾಣ ಪರಿಸರದಲ್ಲಿ ಮಂಜೇಶ್ವರ ಎಸ್ಐ ಅವರ ನೇತೃತ್ವದಲ್ಲಿ ನಡೆಸಿದ ರೈಡ್ನಲ್ಲಿ ಎಂಡಿಎಂಎ ಮಾದಕ ವಸ್ತುವಿನೊಂದಿಗೆ ಸಿಎಂ ಮೊಹಮ್ಮದ್ ಫಿರೋಜ್ನನ್ನು ವಶಕ್ಕೆ ಪಡೆದಿರುವುದು. ಈ ಘಟನೆಯ ಹಿಂದೆ ದೊಡ್ಡ ಪಿತೂರಿ ಇದೆ ಎಂದು ಮೊಹಮ್ಮದ್ ಫಿರೋಜ್ನ ತಾಯಿ ಮೈಮೂನಾ ಹೇಳುವುದು. ಫುಟ್ವೇರ್ ಬಿಸಿನೆಸ್ ನಡೆಸುತ್ತಿರುವ ಮಗ ಯಾವುದೇ ಪ್ರಕರಣದಲ್ಲಿಯೂ ಆರೋಪಿಯಲ್ಲ. ಸ್ಥಳೀಯರು ಮತ್ತು ಕುಟುಂಬ ಸದಸ್ಯರಲ್ಲಿ ಮಗನ ಬಗ್ಗೆ ಯಾವುದೇ ನಕಾರಾತ್ಮಕ ಅಭಿಪ್ರಾಯವಿಲ್ಲ. ವೈದ್ಯಕೀಯ ಪರೀಕ್ಷೆಯ ಸಮಯದಲ್ಲಿ ಮಗ ಮಾದಕ ವಸ್ತುಗಳನ್ನು ಬಳಸಿರುವುದಾಗಿಯೋ ಅಥವಾ ಫೋನ್ ಕರೆ ತನಿಖೆಯ ಸಮಯದಲ್ಲಿ ಮಾರಾಟ ಮಾಡಿರುವುದಾಗಿಯೋ ಯಾವುದೇ ಪುರಾವೆಗಳಿಲ್ಲ ಎಂದು ತಾಯಿ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದರು. വിളിച്ച സമയത്ത് മക്കളെ കണ്ട് സംസാര സമയത്ത് പിന്നെ പോലീസുകാർ കാറ് നിർത്തിയിട്ട് അതിനകത്ത് പോലീസുകാർ വന്ന് അവനെ പിടിച്ചിട്ട് അവനെ പിടിച്ചതിൻ്റെ കയ്യിൽ എന്താണ് ചോദിച്ച സമയത്ത് അവൻ്റെ കീസിലോ കയ്യിലോ ഒന്നും ഉണ്ടായിരുന്നില്ല. 5 രൂപയുടെ പൈസ ഉണ്ടായിരുന്നില്ല, അവൻ്റെ കയ്യിൽ പണമൊന്നും ഉണ്ടായിരുന്നില്ല, ഒരു മൊബൈൽ ഉണ്ടായിരുന്നു. രണ്ടാമത്തെ പോലീസാണ് വന്നിട്ടാണ് അവൻ്റെ കേസിൽ നിന്ന് എടുക്കുന്നത്. അത് എനിക്ക് അറിയില്ല, ഞാൻ കണ്ടിട്ടില്ല. പക്ഷെ എനിക്ക് ആണെന്ന് കിട്ടിയൊരു വീഡിയോ ആണ് എൻ്റെ കയ്യിലുള്ളത്. ഇപ്പോൾ മോൻ പറയുന്ന വോയിസ് എന്തെന്ന് നിങ്ങൾക്ക് അറിയുന്നില്ല, എൻ്റെ കയ്യിലുണ്ടായിരുന്നോ, നിങ്ങൾക്ക് അത്ര മനസ്സിലായിട്ട് ആദ്യം നോക്കുമ്പോണ്ടായിരുന്നോ, രണ്ടാമത് നിങ്ങൾ എടുത്തതല്ലേ പറയുന്ന വോയിസ് ഓനൊരു വീഡിയോ എൻ്റെ കയ്യിൽ കിട്ടിയിരുന്നു. പിന്നെ ഒരു ബിസിനസ് ചെയ്യുന്ന പോലെ നമുക്ക് നന്നായിട്ട് അറിയാം. പിന്നെ ഉപ്പ നാട്ടിലുണ്ടായിരുന്നില്ല. പിന്നെ ഉപ്പ 3 വർഷമായി അവരുടെ കുട്ടികളൊക്കെ താമസിക്കുന്നത്. പക്ഷെ ഇപ്പം ആ സമയത്ത് ഇല്ലാത്ത സംഭവം കൊണ്ട് അത് തെളിയിക്കാൻ വേണ്ടിയാണ് വന്നതില്ല ഞാനിത്. ಮಗ ನಿರಪರಾಧಿ ಎಂದು ಸಾಬೀತಾಗುವವರೆಗೂ ಕಾನೂನು ಹೋರಾಟ ನಡೆಸುವುದಾಗಿ ತಿಳಿಸಿದ ಮೈಮೂನಾ, ಸಿಲುಕಿಸಿದವರ ವಿರುದ್ಧವೂ ಕಾನೂನು ಹೋರಾಟ ನಡೆಸುವುದಾಗಿ ಕುಂಬಳೆ ಪ್ರೆಸ್ ಫೋರಂನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಶ್ರೀ ಮಲರಾಯ ಧೂಮಾವತಿ ಪಂಜುರ್ಲಿ ನಾಗಪರಿವಾರ ದೈವಸ್ಥಾನ ಬಂಗೇರ ತರವಾಡು ಕಣಿಹಿತ್ತಿಲು ಇಲ್ಲಿ ವರ್ಷಂಪ್ರತಿಯಂತೆ ಜಾತ್ರೋತ್ಸವಕ್ಕೆ ಮೊದಲು ಶ್ರೀ ವೆಂಕಟರಮಣ ದೇವರ ಮುಡಿಪು ತಿರುಪತಿಗೆ ಸಮರ್ಪಣೆ ಮಾಡುವ ಸಲುವಾಗಿ ಮುಡಿಪು ಪೂಜೆ ನಡೆಯಿತು. ದೈವಸ್ಥಾನದ ವಾರ್ಷಿಕ ಜಾತ್ರೆಯು ಏಪ್ರಿಲ್ 10 ಹಾಗೂ 11ರಂದು ನಡೆಯಲಿರುವುದು. ಶ್ರೀ ಮಲರಾಯ ಧೂಮಾವತಿ ಪಂಜುರ್ಲಿ ನಾಗ ಪರಿವಾರ ದೈವಸ್ಥಾನ ಬಂಗೇರ ತರವಾಡು ಕಣಿಹಿತ್ತಿಲು ಇಲ್ಲಿ ವರ್ಷಂಪ್ರತಿಯಂತೆ ಜಾತ್ರೋತ್ಸವಕ್ಕೆ ಮೊದಲು ಶ್ರೀ ವೆಂಕಟರಮಣ ದೇವರ ಮುಡಿಪು ತಿರುಪತಿಗೆ ಸಮರ್ಪಣೆ ಮಾಡುವ ಸಲುವಾಗಿ ಮುಡಿಪು ಪೂಜೆಯು ಶುಕ್ರವಾರ ನಡೆಯಿತು. ಈ ಸಂದರ್ಭದಲ್ಲಿ ಕುಟುಂಬದ ಹಿರಿಯರಾದ ಕೊರಗಪ್ಪ ಗುರುಸ್ವಾಮಿ ಕಾಸರಗೋಡು, ಸಮಿತಿಯ ಅಧ್ಯಕ್ಷರಾದ ಶ್ರೀಧರ್ ಬಾಳೆಕಲ್ಲು, ಮಾಜಿ ಕಾರ್ಯದರ್ಶಿ ನಾರಾಯಣ ಪೂಜಾರಿ ಕೊರಕೋಡು, ದೈವಗಳ ಕರ್ಮಿಯವರು ಹಾಗೂ ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದರು. ಪ್ರಸ್ತುತ ದೈವಸ್ಥಾನದ ವಾರ್ಷಿಕ ಜಾತ್ರೆಯು ಏಪ್ರಿಲ್ 10 ಹಾಗೂ 11ರಂದು ನಡೆಯಲಿರುವುದು ಎಂದು ಸಂಬಂಧಪಟ್ಟವರು ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ದುಬೈ ಕೆಎಂಸಿಸಿ ಕಾಸರಗೋಡು ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ ಟಾಕ್ ಟೈಮ್ ವಿತ್ ಲೀಡರ್ ಟೇಬಲ್ ಟಾಕ್ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಮುಸ್ಲಿಂ ಲೀಗ್ ಕಾಸರಗೋಡು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎ ಅಬ್ದುಲ್ ರೆಹಮಾನ್ ಉದ್ಘಾಟಿಸಿದರು. ದುಬೈ ಕೆಎಂಸಿಸಿ ಕಾಸರಗೋಡು ಜಿಲ್ಲಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ಟಾಕ್ ಟೈಮ್ ವಿತ್ ಲೀಡರ್ ಟೇಬಲ್ ಟಾಕ್ ಕಾರ್ಯಕ್ರಮವನ್ನು ವೆಸ್ಟ್ಬೆಸ್ಟನ್ ಹೋಟೆಲ್ ಸಭಾಂಗಣದಲ್ಲಿ ಮುಸ್ಲಿಂ ಲೀಗ್ ಕಾಸರಗೋಡು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎ ಅಬ್ದುಲ್ ರೆಹಮಾನ್ ಉದ್ಘಾಟಿಸಿ ಮಾತನಾಡಿದರು. ದುಬೈ ಕೆಎಂಸಿಸಿ ಕಾಸರಗೋಡು ಜಿಲ್ಲಾಧ್ಯಕ್ಷ ಸಲಾಂ ಕನ್ಯಪ್ಪಾಡಿ ಅಧ್ಯಕ್ಷತೆ ವಹಿಸಿದ್ದರು. ಪ್ರಧಾನ ಕಾರ್ಯದರ್ಶಿ ಯಹ್ಯಾ ತಳಂಗರ, ಹಂಸಾ ತೋಟಿ, ಅಡ್ವೊಕೇಟ್ ಇಬ್ರಾಹಿಂ ಖಲೀಲ್, ಅಫ್ಸಲ್ ಮೆಟ್ಟಮ್ಮಳ್, ಹನೀಫ್ ಚೆರ್ಕಳ ಮುಂತಾದವರು ಉಪಸ್ಥಿತರಿದ್ದರು. ಹನೀಫ್ ಟಿಆರ್ ಸ್ವಾಗತಿಸಿ ಡಾಕ್ಟರ್ ಇಸ್ಮಾಯಿಲ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಯುಎಇ ಆಲಂಪಾಡಿ ಜಮಾತ್ ಸಮಿತಿಯ ಆಶ್ರಯದಲ್ಲಿ ರಂಜಾನ್ ರಿಲೀಫ್ ಹಾಗೂ ಚಿಕಿತ್ಸಾ ಸಹಾಯ ಹಸ್ತಾಂತರಿಸಲಾಯಿತು. ಖತೀಬ್ ಉಸ್ತಾದ್ ಪಿವಿ ಅಬ್ದುಲ್ ಸಲಾಂ ದಾರಿಮಿ ಉದ್ಘಾಟಿಸಿದರು. ಪವಿತ್ರ ರಂಜಾನ್ ತಿಂಗಳಿನಲ್ಲಿ ಪ್ರದೇಶದ ಬಡ ಕುಟುಂಬಗಳಿಗೆ ಯುಎಇ ಆಲಂಪಾಡಿ ಜಮಾತ್ ಸಮಿತಿ ಆಶ್ರಯದಲ್ಲಿ ರಂಜಾನ್ ರಿಲೀಫ್ ವಿತರಣೆ ಹಾಗೂ 4 ಲಕ್ಷ ರೂಪಾಯಿ ಚಿಕಿತ್ಸಾ ಸಹಾಯವನ್ನು ಹಸ್ತಾಂತರಿಸಲಾಯಿತು. ಖತೀಬ್ ಉಸ್ತಾದ್ ಪಿವಿ ಅಬ್ದುಲ್ ಸಲಾಂ ದಾರಿಮಿ ಉದ್ಘಾಟಿಸಿದರು. ಅಬುಬಕರ್ ಮೆಹರಾಜ್ ಅಧ್ಯಕ್ಷತೆ ವಹಿಸಿದ್ದರು. ಆಲಂಪಾಡಿ ಕಿಲರ್ ಜಮಾತ್ ಅಧ್ಯಕ್ಷ ಎ ಮೊಮ್ಮುನ್ನಿ, ಪ್ರಧಾನ ಕಾರ್ಯದರ್ಶಿ ಮುಹಮ್ಮದ್ ಮೇನತ್, ಕೋಶಾಧಿಕಾರಿ ಹಮೀದ್ ಮೆಹರಾಜ್, ಅಬ್ಬಾಸ್ ಕಾಡುಮನೆ ಎಂಬುವರು ಮಾತನಾಡಿದರು. ಚಿಕಿತ್ಸಾ ಸಹಾಯವನ್ನು ಪಿವಿ ಅಬ್ದುಲ್ ಸಲಾಂ ದಾರಿಮಿ ಹಾಗೂ ರಂಜಾನ್ ರಿಲೀಫ್ ವಿತರಣೆಯನ್ನು ಎ ಮೊಮ್ಮುನ್ನಿ ಹಸ್ತಾಂತರಿಸಿದರು. ಮೊಹಮ್ಮದ್ ಹಾಜಿ ಸುಬಿಯಂಬ್ ತೊಟ್ಟಿ, ಅಹಮದ್ ಹಾಜಿ ಮಾಳಕತಿಲ್, ಮೊಹಮ್ಮದ್ ಪೊಯ್ಯಯಿಲ್, ಶರೀಫ್ ಖಾದರ್ ಮುಸ್ಲಿಯಾರ್, ಅಬ್ದುಲ್ ಖಾದರ್ ಮೆಹರಾಜ್ ಮುಂತಾದವರು ಉಪಸ್ಥಿತರಿದ್ದರು. ಅಬುಬಕರ್ ಸ್ವಾಗತಿಸಿ ಮುಸ್ತಾಫಾ ಮೊಯ್ದೀನ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಶಾ ವರ್ಕರ್ಸ್ ಯೂನಿಯನ್ ಸಿಐಟಿಯು ಕಾಸರಗೋಡು ಏರಿಯಾ ಸಮಿತಿ ವತಿಯಿಂದ ಚೆರ್ಕಳ ಪೋಸ್ಟ್ ಆಫೀಸ್ಗೆ ಮಾರ್ಚ್ ಹಾಗೂ ಧರಣಿ, ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು. ನಗರದ ಆಸ್ಪತ್ರೆಗಳ ಹೋಟೆಲ್ಗಳ ಕೊಳಚೆ ನೀರನ್ನು ಬಿಡುವುದು ಬಂಗಾರಕುಂದ್ ಕುದೂರು ಹೊಳೆಗೆ, ಆತಂಕದಲ್ಲಿದ್ದಾರೆ ಸ್ಥಳೀಯರು.
ಹೆಡ್ಲೋಡ್ ಅಂಡ್ ಜನರಲ್ ವರ್ಕರ್ಸ್ ಯೂನಿಯನ್ ಸಿಐಟಿಯು ಕುಂಬಳೆ ಏರಿಯಾ ಸಮಿತಿ ನೇತೃತ್ವದಲ್ಲಿ ಪಂಜಿನ ಮೆರವಣಿಗೆ ಹಾಗೂ ಪ್ರತಿಭಟನೆ. ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಬಿ ಶೋಭಾ ಅವರಿಂದ ಉದ್ಘಾಟನೆ. ಕೇರಳಕ್ಕೆ 3ನೇ ವಂದೇ ಭಾರತ್ ಚರ್ಚೆಗಳು ಸಕ್ರಿಯವಾಗುತ್ತಿರುವಾಗ ನಿರೀಕ್ಷೆಯೊಂದಿಗೆ ಮಲಬಾರ್, ಕೊಯಂಬತ್ತೂರು ಮಂಗಳೂರು ವಂದೇ ಭಾರತ್ ಸರ್ವಿಸ್ ಆರಂಭಿಸಬೇಕು ಎಂಬ ಬೇಡಿಕೆ. ಅಸೋಸಿಯೇಷನ್ ಆಫ್ ಕೇರಳ ಗವರ್ಮೆಂಟ್ ಕಾಲೇಜ್ ಟೀಚರ್ಸ್ 67ನೇ ರಾಜ್ಯ ಸಮ್ಮೇಳನ ದೊರಕಿತು ಅದ್ದೂರಿಯ ಚಾಲನೆ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.